Okay, students, I am discussing with you the question paper problem that is appeared in your last year. So September 2020, problem number is 8. So we will follow the problem very carefully here. So following is the profit and loss account of Mr. Ganesh for the year ending 31st March 2020. So ನಿಮಗೆ ಇಲ್ಲೆಲ್ಲ ಕೊಟ್ಟಿದ್ದಾನೆ, ಸ್ಯಾಲರೀಸ್ ಕೊಟ್ಟಿದ್ದಾರೆ, advertisement expenses, sundry expenses, interest from capital, fire insurance premium, rupees 3000 is related to the house property. This is very important. Then income tax, bad debts, then the provision for bad debts. So further debit side is continued here. To repairs to house property, municipal taxes of the house property, life insurance premium, then the donation to Prime Minister's National Relief Fund, depreciation and the net profit. So going by the credit side here, gross profit, then the rental income, dividend from the Indian company by winning from lottery, interest on government securities and the profit on the sale of securities. So ಇಲ್ಲಿ profit figure ತಪ್ಪಾಗಿದೆ, make it as 71,500. Make a small correction. Now observe very carefully here. We have written a format. Okay, so format ಅನ್ನು ನಾನು ಕರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು, ನೀವು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಳ್ಳಿ, ಆಡ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ದೆನ್ ಲೆಸ್, ರೈಟ್? ಸೊ ಫಸ್ಟ್ ಇದ್ರಲ್ಲಿ ಆಡ್ ಅಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಲೆಸ್ ಅಲ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, tax free or non business incomes, then the undervaluation of opening stock and the overvaluation of the closing stock. First format ಅನ್ನ ನಾವು ಬರ್ಕೊಂಡ್ಬಿಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು, ಫಾರ್ಮ್ಯಾಟ್ ಅನ್ನ ನೀವು ಮೊದಲು ಬರ್ಕೊಳ್ಬೇಕು. ದಿಸ್ ಫಾರ್ಮ್ಯಾಟ್ ಐ ಹ್ಯಾವ್ ಆಲ್ರೆಡಿ ಗಿವನ್ ಟು ಯು. ಸೊ ಆಮೇಲೆ ಏನ್ ಮಾಡಬೇಕು, ಒನ್ ಬೈ ಒನ್ ಯು ವಿಲ್ ಹ್ಯಾವ್ ಟು ಅನಲೈಸ್. ಓಕೆ, ನೋಡಿ ಇದ್ರೊಳಗಡೆ ಈ ಒಂದು P&L ಅಕೌಂಟ್ ಅನ್ನ ನೋಡ್ತಾ ಇರಬೇಕಾದ್ರೆ ನಿಮಗೆ ಕೆಲವೊಂದೆಲ್ಲ ನಮಗೆ ಇನ್ಅಡ್ಮಿಸಿಬಲ್ ಅಂತ ಗೊತ್ತಾಗುತ್ತೆ. ಯಾವ್ಯಾವ್ದು ಅಂತ ನೋಡೋಣ. ಫಸ್ಟ್ ಐಟಮ್ ಇರೋದು ನಿಮಗೆ ಸ್ಯಾಲರೀಸ್. ಸ್ಯಾಲರೀಸ್ ಇಸ್ ಅ ರೆಗ್ಯುಲರ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಅಡ್ವರ್ಟೈಸ್ಮೆಂಟ್ಸ್ ಇದೆಯಲ್ಲ, ಅದು ರೆಗ್ಯುಲರ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಸನ್ರಿ ಎಕ್ಸ್ಪೆನ್ಸಸ್ ಇಸ್ ಅಗೇನ್ ರೆಗ್ಯುಲರ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಒಬ್ಬ ಅಸೆಸಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಲೇಮ್ ಮಾಡೋದಕ್ಕೆ ಬರಲ್ಲ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಗೋಡೌನಿಗೆ ತಗೊಂಡಿರ್ತಾನೆ, ಬಿಸ್ನೆಸ್ ಪ್ರಿಮೈಸಸ್ಸಿಗೆ ತಗೊಂಡಿರ್ತಾನೆ, ಅದೆಲ್ಲ ಅಡ್ಮಿಸಿಬಲ್ ಆಗುತ್ತೆ. ಆದರೆ ಇಲ್ಲಿ 3,000 ಇಸ್ ರಿಲೇಟಿಂಗ್ ಟು ಹೌಸ್ ಪ್ರಾಪರ್ಟಿ. ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಏನಂತ. ಸೊ 25% ಈಸ್ ಫಾರ್ ದ ಓನ್ ಬಿಸ್ನೆಸ್, ಅರ್ಥ. ಇನ್ನು ಬಾಕಿ 75% ಈಸ್ ನಾನ್ ಬಿಸ್ನೆಸ್. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ 3,000 ಅಲ್ಲಿ ನಾವು 75% ಅನ್ನು ತಗೊಂತೀವಿ. ಸೊ 2,250. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಡೂ. ನೆಕ್ಸ್ಟ್ ಇಸ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸು ಪರ್ಸನಲ್ ಇನ್ಕಮ್ ಮೇಲೆ ಹಾಕುವಂಥ ಟ್ಯಾಕ್ಸ್ ಅದು. ಸೊ ದಟ್ ಈಸ್ ಇನ್ಅಡ್ಮಿಸಿಬಲ್. ಇನ್ಕಮ್ ಟ್ಯಾಕ್ಸ್ ಇಸ್ ಇನ್ಅಡ್ಮಿಸಿಬಲ್. ಬ್ಯಾಡ್ ಡೆಟ್ಸ್ ಈಸ್ ಅಡ್ಮಿಸಿಬಲ್. ಇದು ಎಕ್ಸ್ಪೆಂಡಿಚರ್ ಇನ್ಕರ್ ಆಗಿದೆ. ಇದು ಪ್ರಾವಿಷನ್ ಇದ್ರೆ ಪ್ರಾವಿಷನ್ ಅನ್ನು ಯಾವುದೇ ಕಾರಣಕ್ಕೂ ಅಲೌ ಮಾಡಲ್ಲ. ದಿಸ್ ಇಸ್ ಆಂಟಿಸಿಪೇಟೆಡ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಯಾವುದೇ ಥರದ ಪ್ರಾವಿಷನ್ ಅನ್ನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಲೌ ಮಾಡಲ್ಲ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಈಸ್ ಇನ್ಅಡ್ಮಿಸಿಬಲ್. ಸೊ ಅದರಿಂದ ನಾವಿಲ್ಲಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇನ್ಅಡ್ಮಿಸಿಬಲ್ ಅಂತ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ರೀಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಇದೆ. ರೀಪೇರ್ಸ್ ಅಲ್ಲಿ 75% ಈಸ್ ರಿಲೇಟೆಡ್ ಟು ರೆಸಿಡೆನ್ಸ್. ಅದರಿಂದ repairs to house property 11,000 into 75% works out 8,250. ಇಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಟು ಹೌಸ್ ಪ್ರಾಪರ್ಟಿ 13,600 ಕೊಟ್ಟಿದ್ದಾರೆ. ಇದ್ರ ಮೇಲೆ 75% ವರ್ಕ್ಸ್ ಔಟ್ 10,200. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಈಸ್ ಇನ್ಅಡ್ಮಿಸಿಬಲ್. ಅದನ್ನು ನಾವು ಬರ್ಕೊಂಡಿದ್ದೀವಿ. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಡಿಪ್ರಿಸಿಯೇಷನ್ ಏನಿದೆಯಲ್ಲ, ಇಟ್ ಈಸ್ ಅಡ್ಮಿಸಿಬಲ್. ಡಿಪ್ರಿಸಿಯೇಷನ್ ಈಸ್ ಅ ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಆದರೆ ಎಕ್ಸೆಸ್ ಡಿಪ್ರಿಸಿಯೇಷನ್ ಇದ್ರೆ ಇನ್ಅಡ್ಮಿಸಿಬಲ್ ಆಗುತ್ತೆ. ಡಿಪ್ರಿಸಿಯೇಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ನಾವು ಹೇಗೆ ತಿಳ್ಕೊತೀವಿ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಏನೂ ಕೊಟ್ಟಿಲ್ಲ ಅದರಿಂದ. ಸೊ ಐ ಥಿಂಕ್ ವಿ ಹ್ಯಾವ್ ಡನ್ ವಿತ್ ಆಲ್ ದ ಐಟಮ್ಸ್ ಆನ್ ದ ಡೆಬಿಟ್ ಸೈಡ್. ಕಮಿಂಗ್ ಟು ದ ಕ್ರೆಡಿಟ್ ಸೈಡ್, ನೋಡಿ ಇಲ್ಲಿ ರೆಂಟಲ್ ಇನ್ಕಮ್ ಅನ್ನೋದು ಇಟ್ ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಅದರಿಂದ ನಾವು ಇಲ್ಲಿ ತೋರಿಸಿದ್ದೀವಿ. ಡಿವಿಡೆಂಡ್ ಎರಡನೇ ಐಟಮ್ ಇದೆಯಲ್ಲ, ದಟ್ ಈಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ದಿಸ್ ಈಸ್ ಅ ಟ್ಯಾಕ್ಸ್ ಫ್ರೀ ಇನ್ಕಮ್. ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ.
ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸೂ ಸಹ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್, ಅದೂ ಸಹ ನಿಮಗೆ ಬೇರೆ ಹೆಡ್ ಆಫ್ ಇನ್ಕಮ್ ಅಲ್ಲಿ ಬರುತ್ತೆ. ಸೊ ಇದರೊಳಗಡೆ ನಮಗೆ ಇಷ್ಟು ನಾವು ಏನು ಮಾಡ್ತೀವಿ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅನ್ನ ಲಿಸ್ಟ್ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ನೋಡಿದ್ರೆ ನಿಮಗೆ ಬಿಸ್ನೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು P&L ಅಕೌಂಟ್ ಇಲ್ಲ, ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇಲ್ಲ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು ಇಲ್ಲ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು ಇಲ್ಲ, ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು ಇಲ್ಲ. ಸೊ ಇವೆಲ್ಲದನ್ನು ನಾವು ಲಿಸ್ಟ್ ಮಾಡಿಬಿಟ್ಟು ಆಡ್ ಅಂತ ಇರೋದನ್ನೆಲ್ಲ ಆಡ್ ಮಾಡಿದ್ರೆ ನಮಗೆ 91,200 ಬರುತ್ತೆ. ಇದನ್ನ ಆಡ್ ಅಪ್ ಮಾಡಿದ್ರೆ 1,62,700 ಬರುತ್ತೆ. ಸೊ ಇದಿಷ್ಟನ್ನ ಆಡ್ ಮಾಡಿದವಾಗ 1,74,000 ಬರುತ್ತೆ. ಇದರಿಂದ ಇದನ್ನ ಡಿಡಕ್ಟ್ ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ವಿಚ್ ಐ ಹ್ಯಾವ್ put in a bracket. So you don't have profit here, you have loss from business. This is the problem that has appeared in your last year's paper, the solution of the same. So I will repeat one last time. ಇದರೊಳಗಡೆ ನಮಗೆ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಂಡ್ವಿ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು P&L ಅಕೌಂಟ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಂಡ್ವಿ, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅನ್ನ ಬರ್ಕೊಂಡ್ವಿ, ದೆನ್ ಟ್ಯಾಕ್ಸ್ ಫ್ರೀ ನಾನ್ ಬಿಸ್ನೆಸ್ ಇನ್ಕಮ್ಸ್ ನ ಬರ್ದ್ವಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರ್ಕೊಂಡ್ವಿ. ಆಮೇಲೆ ಏನ್ ಮಾಡ್ತೀವಿ, ಯಾವ ಎಕ್ಸ್ಪೆಂಡಿಚರ್ಸ್ ಇನ್ಅಡ್ಮಿಸಿಬಲ್ ಅದನ್ನ ಬರ್ಕೊಂಡ್ವಿ. ಈ ಎಲ್ಲ ಐಟಮ್ಸ್ ಇಲ್ಲ, ಎಲ್ಲ ಐಟಮ್ಸ್ ಇರಬೇಕು ಅನ್ನೋದೇನಿಲ್ಲ. ಸೊ ಈ ಐಟಮ್ಸ್ ಇಲ್ಲ ಅಥವಾ ಅದಕ್ಕೆ ಬಿಟ್ವಿ. ಸೊ ನಾನ್ ಟ್ಯಾಕ್ಸ್ ಫ್ರೀ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ನ ಲಿಸ್ಟ್ ಮಾಡ್ಕೊಂಡೆ. ಆಮೇಲೆ ಅಂಡರ್ ವ್ಯಾಲ್ಯೂಯೇಷನ್ ಮತ್ತೆ ಓವರ್ ವ್ಯಾಲ್ಯೂಯೇಷನ್ ನಾನು ಇಲ್ಲ ಅಂತ ಮಾಡಿದ್ರಿ. ಸೊ ಯು ಹ್ಯಾವ್ ಟೇಕನ್ ದ ಟೋಟಲ್ಸ್ ಹಿಯರ್ ಅಂಡ್ ದ ರಿಸಲ್ಟ್ ಈಸ್ ಲಾಸ್ ಆಫ್ 11,300. ಓಕೆ, ಸೊ ಇಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಪರ್ಸನಲ್ ಎಕ್ಸ್ಪೆಂಡಿಚರ್, ಅದಕ್ಕೋಸ್ಕರ ಇನ್ಅಡ್ಮಿಸಿಬಲ್ ಆಗುತ್ತೆ. ಯಾವುದೇ ತರಹದ ಪ್ರಾವಿಷನ್ ಅನ್ನ ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಕೊಡಲ್ಲ. ಆಕ್ಚುಯಲ್ ಎಕ್ಸ್ಪೆಂಡಿಚರ್ಸ್ ಇದ್ರೆ ಮಾತ್ರ ಕೊಡ್ತೀವಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಈಸ್ ಇನ್ಅಡ್ಮಿಸಿಬಲ್. ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಯಾಕೆ ಅಂತ ಹೇಳಿದ್ರೆ ಅದು ಅವನ ರೆಸಿಡೆನ್ಸಿಗೆ ಸಂಬಂಧಪಟ್ಟಿದೆ 75%. ಮುನ್ಸಿಪಲ್ ಟ್ಯಾಕ್ಸಸ್ ಅಷ್ಟೇ 75% ಅವನ ಪರ್ಸನಲ್ ಇದಕ್ಕೆ ಹೌಸಿಗೆ ರಿಲೇಟೆಡ್ ಆಗಿದೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನೋದು ಅವನ ಸ್ವಂತ ಲೈಫ್ ಮೇಲೆ ತಗೊಳ್ಳೋದು. ಡೊನೇಷನ್ಸ್ ಮತ್ತೆ ಚಾರಿಟೀಸ್ ನಾವು ಅಲೌ ಮಾಡಲ್ಲ. ಸೊ ಇದಿಷ್ಟು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ರೆಂಟಲ್ ಇನ್ಕಮ್ ಇದೆಲ್ಲ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದಲ್ಲಿ ಬರುತ್ತೆ. ಡಿವಿಡೆಂಡ್ ಈಸ್ ಅನ್ ಎಕ್ಸೆಂಪ್ಟೆಡ್ ಇನ್ಕಮ್. ವಿನ್ನಿಂಗ್ ಫ್ರಮ್ ಲಾಟ್ರಿ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಕ್ಯಾಪಿಟಲ್ ಗೇನ್ಸ್ ಬರುತ್ತೆ, ಅದು ಬೇರೆ ಹೆಡ್ ಆಫ್ ಇನ್ಕಮ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್.